ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲ್ಲೆಲ್ಲೂ ಈಗ ಜಿರ್ಲೆಗಳದ್ದೇ ಸದ್ದು. ಮೊನ್ನೆ ಟಿವಿ ನೋಡ್ತಾ ಇದ್ದಾಗ ನಿಮ್ಮ ಮನೇಲಿ ಜಿರ್ಲೆ ಇದೆಯಾ, ಅದಕ್ಕೆ ಕೆಂಪು ಹಿಟ್ಟು ತಗೊಳ್ಳಿ ಅನ್ನೋ ಜಾಹೀರಾತು ಬರ್ತಾ ಇತ್ತು. ಅದನ್ನು ನೋಡ್ತಾ ಇರುವಾಗಲೇ ಇನ್ಸ್ಟಾಗ್ರಾಮಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇರೋ ಸುದ್ದಿಗಳು ಶುರುವಾದವು. ಇದು ಯಾವುದೋ ಸೋಷಿಯಲ್ ಮೀಡಿಯಾ ಮೀಮ್ ಇರಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಅದನ್ನ ಸೋಷಿಯಲ್ ಮೀಡಿಯಾ ಹಾಗೂ ಇಂಟರ್ನೆಟ್ಗಳು ಸೀರಿಯಸ್ ಆಗಿ ತಗೊಂಡಿದ್ವು. ಅದರ ಪೋಸ್ಟ್ಗಳನ್ನ, ಅದರಲ್ಲಿ ಕಾಣಿಸ್ಕೊಂಡ ಮೀಮ್ಸ್ ಅನ್ನ ನೋಡ್ತಾ ಇದ್ರೆ ಇದು ಬಿಜೆಪಿ ವಿರುದ್ಧ ಶುರುವಾಗಿರೋ ಅಭಿಯಾನ ಅನ್ನೋದು ಕೂಡ ಸ್ಪಷ್ಟ ಆಗ್ತಾ ಇತ್ತು. ಒಂಥರ ಖುಷಿ ಕೂಡ ಆಯಿತು. ಅಂತೂ ಈ ದೇಶದ ಯುವಕರು, ನಿರುದ್ಯೋಗಿಗಳು ಎಚ್ಚೆತ್ತು ಒಂದು ರಾಜಕೀಯ ಚೈತನ್ಯದ ಜೊತೆಗೆ ವಿಡಂಬನಾತ್ಮಕವಾಗಿ ಆದರೂ ಹೊಸ ಪಾರ್ಟಿ ಶುರು ಮಾಡಿದ್ರಲ್ಲ ಅಂದ್ಕೊಂಡು ಆ ಪೇಜನ್ನು ಲೈಕ್ ಮಾಡಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಕಾಕ್ರೋಚ್ನ ಮಾಸ್ಕ್ ಕೆಳಗೆ ಮತ್ತೆ ಅದೇ ಪೊಲಿಟಿಕಲ್ ಪಾರ್ಟಿಗಳ ನಾಯಕರ ಮುಖಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಕಾಂಗ್ರೆಸ್ ಪಕ್ಷದ ಒಂದಷ್ಟು ಜನ ನಾನು ಕಾಕ್ರೋಚು ಅಂತ ಪೋಸ್ಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಕಾಕ್ರೋಚ್ ಪಾರ್ಟಿಯ ಸಂಸ್ಥಾಪಕ ಅಮೆರಿಕಾದಲ್ಲಿ ಕೂತಿದ್ದನ್ನ ಮಾಡಿದಾನೆ ಅನ್ನೋದು ಗೊತ್ತಾಯ್ತು. ಅದಕ್ಕಿಂತ ಹೆಚ್ಚಾಗಿ ಆತ ಈ ಹಿಂದೆ ಆಮ್ ಆದ್ಮಿಯ ಸೋಷಿಯಲ್ ಮೀಡಿಯಾನ ನೋಡ್ಕೋತಿದ್ದ ಅನ್ನೋದು ಬಹಿರಂಗ ಆಯಿತು. ಅಲ್ಲಿಗೆ ಈ ದೇಶದ ಕೋಟ್ಯಂತರ ನಿರುದ್ಯೋಗಿಗಳು, ಹತಾಶ ಯುವಕರು, ಹೊಸತನಕ್ಕೆ ಹಂಬಲಿಸುವ ಮನಸ್ಸುಗಳ ಎಲ್ಲ ನಿರೀಕ್ಷೆಗಳು ಇಲ್ಲಿಗೆ ಮುಗಿದು ಹೋಗುತ್ತವೆ ಅನ್ನೋ ನಿರಾಸೆ ಕೂಡ ಶುರುವಾಯಿತು. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿಯ ಕಥೆ? ಯಾರು ಈ ಅಭಿಜಿತ್ ದೀಪ್ಗೆ? ಅವರ ತಂದೆ ತಾಯಿಗೆ ಮಗನನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯ ಈಗ ಶುರುವಾಗಿರೋದು ಯಾಕೆ? ಈ ಪೇಜ್ ಬಗ್ಗೆ ಗುಪ್ತಚರ ಇಲಾಖೆ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ನಿಮ್ಮಲ್ಲಿ ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪೋಸ್ಟ್ಗಳನ್ನು ನೋಡಿರ್ತೀರಿ. ಕೆಲವರು ನಾನು ಕಾಕ್ರೋಚು ಅಂತ ಸ್ಟೇಟಸ್ಸು ಹಾಕ್ಕೊಂಡಿರ್ಬೋದು, ಮತ್ತೆ ಕೆಲವರು ಇದೆಲ್ಲವನ್ನ ನೋಡಿ ನಕ್ಕು ಸುಮ್ಮನಾಗಿರಬಹುದು. ಇದು ಜೆನ್ಜಿಯ ಆಕ್ರೋಶ, ಅವರ ಆವೇದನೆ, ಅವರ ನೋವು, ಹತಾಶೆಯ ಅಭಿವ್ಯಕ್ತಿ ಅಂತ ಇನ್ನು ಕೆಲವರು ಭಾವಿಸಿರಬಹುದು. ಭಾರತದಲ್ಲೂ ಜೆನ್ಜಿ ಕ್ರಾಂತಿ ಆಗತ್ತೆ, ನೇಪಾಳದಲ್ಲಾದ ಹಾಗೆ ಇಲ್ಲಿ ಕೂಡ ಬದಲಾವಣೆಗಳು ಶುರು ಆಗುತ್ತವೆ ಅಂತ ಕೂಡ ಕೆಲವರು ಅಂದುಕೋತಾ ಇರಬಹುದು. ಈ ಎಲ್ಲ ಭಾವನೆಗಳ ಜೊತೆಗೆ ನಾನೂ ಕೂಡ ಈ ಕಾಕ್ರೋಚ್ ಪಾರ್ಟಿಯನ್ನು ಗಮನಿಸ್ತಾ ಇದ್ದೀನಿ. ಈ ಕಾಕ್ರೋಚ್ ಅಭಿಯಾನ ಶುರುವಾದ ಕೂಡಲೇ ನಮ್ಮಲ್ಲಿನ ಹಳೆಯ ಪಕ್ಷಗಳ ಕೆಲ ರಾಜಕಾರಣಿಗಳಿಗೆ ಶುರುವಾದ ಭಯ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಈ ಸಿಜೆಪಿಯ ಎಕ್ಸ್ ಅಕೌಂಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ಅದು ಸರಿಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಮಟ್ಟ ಹಾಕೋದಿಕ್ಕೆ ಹೋಗಬಾರದು ಅಂತ ಶಶಿ ತರೂರ್ ಹೇಳಿದ್ದಾರೆ. ಬಿಜೆಪಿ ನೋಟ್ ಬಂದಿ, ವೋಟ್ ಬಂದಿ ನಂತರ ಈಗ ಕಾಕ್ರೋಚ್ ಬಂದಿ ಮಾಡಿದೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಸುನಾಮಿ ತರ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಅದು ಈಗ ಬಿಜೆಪಿ, ಕಾಂಗ್ರೆಸ್ ಪಕ್ಷಗಳನ್ನ ದಾಟಿ ಮುಂದಕ್ಕೆ ಕೂಡ ಹೋಗಿದೆ. ಇನ್ನು ಫಾಲೋವರ್ಸ್ ಅಲ್ಲಿ 49% ಪಾಕಿಸ್ತಾನಿಗಳು, 14% ಬಾಂಗ್ಲಾದೇಶಿಗಳು, 14% ಅಮೆರಿಕಾದವರು, 9% ಮಾತ್ರ ಭಾರತೀಯರಿದ್ದಾರೆ ಅನ್ನೋ ಮಾಹಿತಿಯನ್ನು ಒಳಗೊಂಡ ಪೋಸ್ಟ್ ಒಂದನ್ನ ಮಾನ್ಯ ಶಾಸಕರು, ಮಾಜಿ ಸಚಿವರು ಆದ ಸುರೇಶ್ ಕುಮಾರ್ ಅವರು ಹಂಚಿಕೊಂಡ್ರು. ಆ ಬಳಿಕ ಫ್ಯಾಕ್ಟ್ ಚೆಕ್ ಅಲ್ಲಿ ಅದು ಸುಳ್ಳು ಅಂತ ಗೊತ್ತಾಯ್ತಂತೆ. ಇಲ್ಲಿ ಆ ಪೇಜ್ ಅನ್ನ ಯಾವ್ಯಾವ ದೇಶದವರು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮ್ಮ ಸನ್ಮಾನ್ಯ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರಿಗೆ ಹೆಂಗ್ ಗೊತ್ತಾಯ್ತು? ಶಿಕ್ಷಣ ಸಚಿವರಾಗಿದ್ದಾಗ ಮಾಡಬೇಕಾದ ಕೆಲಸನ ಸರಿಯಾಗಿ ಮಾಡದೇ ಇದ್ರೂ ಕೂಡ ಇಂಥ ಪೋಸ್ಟ್ಗಳನ್ನ ಹಾಕೊಂಡು ದಾರಿ ತಪ್ಪಿಸೋ ಕೆಲಸನ ಸಖತ್ತಾಗಿ ನಮ್ಮ ರಾಜ್ಯ ಬಿಜೆಪಿ ನಾಯಕರು ಮಾಡ್ತಾರೆ ಅಂತ ಅಂದ್ಕೋತಿರುವಾಗ ನಮ್ಮ ಫಾಲೋವರ್ಸ್ ಪೈಕಿ 94% ಭಾರತದವರೇ ಇದ್ದಾರೆ. ಬಿಜೆಪಿ ಇಲ್ಲಿ ದಾರಿ ತಪ್ಪಿಸ್ತಾ ಇದೆ ಅಂತ ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಒಂದು ಪೋಸ್ಟ್ ಹಾಕೊಂಡ. ಅದರ ಜೊತೆಗೆ ಬಿಜೆಪಿ ಪೇಜ್ ಅನ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಆತ ಕರೆ ಕೊಟ್ಟ. ಹಂಗಾತ ಕರೆ ಕೊಟ್ಟು ಬೆನ್ನಲ್ಲೇ ಬಿಜೆಪಿಯ ಪೇಜನ್ನು ಫಾಲೋ ಮಾಡೋರ ಸಂಖ್ಯೆ 1 ಮಿಲಿಯನ್ ಅಷ್ಟು ಜಾಸ್ತಿ ಆಯಿತು. ಇದೆಲ್ಲ ಒಂಥರ ಸೋಷಿಯಲ್ ಮೀಡಿಯಾ ಡ್ರಾಮಾ ಥರ ಕಾಣ್ತಿರುವಾಗಲೇ ಈ ಅಭಿಜಿತ್ ದೀಪ್ಕೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಕಾಕ್ರೋಚ್ ಬಗ್ಗೆ ಇಂಟೆಲಿಜೆನ್ಸ್ ಬ್ಯೂರೋ ಕಣ್ಣಿಟ್ಕೊಂಡು ಕೂತಿದೆ. ಇದು ರಾಷ್ಟ್ರೀಯ ಭದ್ರತೆಗೆ ಸವಾಲೆಸೆಯುತ್ತೆ ಅನ್ನೋ ಕಾರಣಕ್ಕೆ ಅವರನ್ನು ನಿಗಾವಣೆಯಲ್ಲಿಡ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರೋದಕ್ಕೆ ಶುರುವಾಗಿವೆ. ಹಾಗೆ ನಮ್ಮ ಮಗನನ್ನು ಅರೆಸ್ಟ್ ಮಾಡ್ತಿದ್ದಾರೆ ಅನ್ನೋ ಭಯ ನಮಗೆ ಶುರುವಾಗಿದೆ ಅಂತ ಅಭಿಜಿತ್ ಪೋಷಕರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಮಗ ಯಾವ ರಾಜಕೀಯ ಪಕ್ಷಕ್ಕೂ ಸೇರೋದು ಬೇಕಿಲ್ಲ, ಅವನು ಅರೆಸ್ಟ್ ಆಗದೆ ಇದ್ರೆ ಸುಖವಾಗಿದ್ರೆ ಸಾಕು ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಅಭಿಜಿತ್ ಯಾರು? ಆತ ಎಲ್ಲಿದ್ದಾನೆ? ಅರೆಸ್ಟ್ ಆಗ್ತಾನಾ ಅನ್ನೋದನ್ನು ನೋಡೋದಕ್ಕೂ ಮೊದಲು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದ ಸಂದರ್ಭವನ್ನು ಸ್ವಲ್ಪ ನಿಮಗೆ ಹೇಳ್ಬಿಡ್ತೀನಿ. ಮೊನ್ನೆ ನೀಟ್ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಯಿತು.
ಇದು ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಆಗಿತ್ತು. ನಮ್ಮಲ್ಲಿ ಕರ್ನಾಟಕ ಸೇರಿದಂತೆ ದೇಶದ ನಾನಾ ರಾಜ್ಯಗಳಲ್ಲಿ ಪರೀಕ್ಷೆಗಳಲ್ಲಿ ಅಕ್ರಮಗಳು ನಡೀತಾ ಇರುತ್ತವೆ. ಕರ್ನಾಟಕದಲ್ಲಿ KPSC ಹಗರಣ ಇದೆ, ಪಶ್ಚಿಮ ಬಂಗಾಳದಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟ್ ಹಗರಣ ಆಯಿತು, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಇದೇ ಹಣೆ ಬರಹ. ನಿರುದ್ಯೋಗಿ ಯುವಕರ ಸಂಖ್ಯೆ ದೊಡ್ಡದಾಗ್ತಾ ಇದೆ. ಡಿಗ್ರಿಗಳು ಕೈಯಲ್ಲಿವೆ, ಆದರೆ ಕೆಲಸ ಇಲ್ಲ. ನಮ್ಮಲ್ಲಿ ಹೈಯರ್ ಎಜುಕೇಷನ್ ಅನ್ನೋದನ್ನ ಉದ್ಯೋಗ ಗಿಟ್ಟಿಸಿಕೊಳ್ಳೋದಕ್ಕೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡಲೇ ಇಲ್ಲ. ಸ್ಕಿಲ್ಸ್ ಕೊರತೆ ಇದೆ. 140 ಕೋಟಿ ಜನಸಂಖ್ಯೆ, ಅದರಲ್ಲಿ ಯುವಕರೇ ಹೆಚ್ಚಿರೋ ದೇಶ. ನಮ್ಮಲ್ಲಿ ನಿರುದ್ಯೋಗ ದೊಡ್ಡ ಪ್ರಮಾಣದಲ್ಲಿದೆ. ಇಂಥ ಸಂದರ್ಭದಲ್ಲಿ ಯಾವುದೋ ಪ್ರಕರಣದ ವಿಚಾರಣೆ ಮಾಡುವಾಗ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ವಕೀಲರನ್ನ ತರಾಟೆಗೆ ತಗೊಳ್ಳೋ ಭರದಲ್ಲಿ ಈ ದೇಶದ ನಿರುದ್ಯೋಗಿಗಳು ಸೋಂಬೇರಿಗಳು, ಜಿರಳೆಗಳು ಅಂತೆಲ್ಲ ಮಾತಾಡ್ಬಿಟ್ರು. ಅವರದನ್ನ ಸಾಮೂಹಿಕವಾಗಿ ಕಾಮನ್ ಟರ್ಮ್ ಅಲ್ಲಿ ಹೇಳಿರ್ಲಿಕ್ಕಿಲ್ಲ. ಕೆಲವರು ಹಾಗೆ ಮಾಡ್ತಾ ಇದ್ದಾರೆ ಅಂತ ಹೇಳೋ ಭರದಲ್ಲವರು ಆಡಿದ ಮಾತುಗಳು ಕಾಮನ್ ಆಗಿ ಕೇಳಿಸಿದ್ವು. ಆಮೇಲೆ ಅದಕ್ಕೆ ಅವರು ಸಮಜಾಯಿಷಿನೂ ಕೊಟ್ಟರು. ಭಾರತದಲ್ಲಿ ಇದನ್ನು ಯಾರು ತುಂಬ ಸೀರಿಯಸ್ ಆಗೂ ತಗೊಳ್ಳಿಲ್ಲ. ಕೆಲವರು ರಾಜಕಾರಣಿಗಳು ಮತ್ತೆ ಕೆಲ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಇದರ ವಿರುದ್ಧ ಮಾತಾಡಿದ್ದು ಬಿಟ್ರೆ ಬೇರೆ ಯಾರಿಗೂ ಅದು ಹರ್ಟ್ ಮಾಡದಂತೆ ಕಾಣಲಿಲ್ಲ. ಆದರೆ ಅಮೆರಿಕಾದ ಬೋಸ್ಟನ್ನಲ್ಲಿ ಕೂತಿದ್ದ ಮುಂಬೈ ಮೂಲದ ಅಭಿಜಿತ್ ದೀಪ್ಕೆ ಅನ್ನೋ 30 ವರ್ಷದ ಯುವಕ CJI ಅವರ ಮಾತುಗಳಿಂದ ಸಿಕ್ಕಾಪಟ್ಟೆ ನೊಂದು ಕಂಡುಬಿಟ್ಟ. ನ್ಯಾಯಮೂರ್ತಿಗಳು ಜೆನ್ಝಿಗಳನ್ನ ಹಿಂಗಂದುಬಿಟ್ರಲ್ಲ ಅನ್ನೋ ನೋವು ಅವನನ್ನು ವಿಪರೀತ ಕಾಡುವುದಕ್ಕೆ ಶುರು ಮಾಡ್ತು. ತಕ್ಷಣ ಆತ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಿನ ಖಾತೆಯನ್ನು ತೆಗೆದ. ಅದಕ್ಕೊಂದು ವೆಬ್ಸೈಟ್ ರೆಡಿ ಆಯಿತು. ಪಳಗಿದ ಡಿಜಿಟಲ್ ಕಾರ್ಯಕರ್ತನ ಹಾಗೆ ಒಂದಷ್ಟು ಮೀಮ್ಸನ್ನು ತಯಾರು ಮಾಡಿ ಆ ಪೇಜ್ಗೆ ಅಪ್ಲೋಡ್ ಮಾಡ್ದ. ಆ ನಂತರ ಅಲ್ಲೊಂದು ದೊಡ್ಡ ತಂಡನೇ ಕೆಲಸ ಮಾಡ್ತಾ ಇದೆಯೇನೋ ಅನಿಸೋ ಹಾಗೆ ಒಂದೇ ಸಮಕ್ಕೆ ಪೋಸ್ಟ್ಗಳು ಅಪ್ಲೋಡ್ ಆಗೋದಕ್ಕೆ ಶುರುವಾದವು. ಹಾಗೆ ಆ ಪೇಜ್ ತನ್ನ ಫಾಲೋವರ್ಸ್ ಸಂಖ್ಯೆಯನ್ನು ಜ್ವರದ ಹಾಗೆ ಏರಿಸ್ಕೊಳ್ತಾ ಹೋಯಿತು. CJI ಹೇಳಿದ ಮಾತಲ್ಲಿ ಮರೆಯಾಗಿ ಹೋಯಿತು. ಆ ಪಕ್ಷ ಮತ್ತು ಅದರ ಪೇಜು, ಅದರಲ್ಲಿ ಅಪ್ಲೋಡ್ ಆದ ಮೀಮ್ಸು, ಪೋಸ್ಟ್ಗಳು, ವಿಡಿಯೋಗಳು ಎಲ್ಲ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಮಾತನಾಡಿದ್ದು ಜಸ್ಟಿಸ್ ಸೂರ್ಯಕಾಂತ್ ಅವರೇ ಆದರೂ ಅಲ್ಲಿ ಕಾಕ್ರೋಚ್ ಪಾರ್ಟಿಯ ಟಾರ್ಗೆಟ್ ಆಗ್ತಾ ಹೋಗಿದ್ದು ಕೇಂದ್ರ ಸರ್ಕಾರ. ಇದನ್ನು ಭಾರತದಲ್ಲಿ ಕೂತ ಯುವಕರು ಮಾಡಿದಿದ್ರೆ ತುಂಬ ಸಂಶಯದಿಂದ ನೋಡಬೇಕಾದ ಅಗತ್ಯ ಖಂಡಿತ ಇರ್ತಿರ್ಲಿಲ್ವೇನೋ. ಆದರೆ ಇದು ಪ್ಲಾಂಟ್ ಆಗಿದ್ದು ಅಮೆರಿಕಾದಿಂದ ಮತ್ತು ಅದನ್ನು ಶುರು ಮಾಡಿದ್ದ ಅಭಿಜಿತ್ ಒಂದು ಕಾಲಕ್ಕೆ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ವಿಭಾಗದ ಮುಖ್ಯಸ್ಥ ಆಗಿದ್ದ. ಹೇಗೆ ಬಾಂಗ್ಲಾದೇಶದಲ್ಲಿ ನ್ಯಾಯಾಲಯದ ತೀರ್ಪೊಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಕಾರಣ ಆಯಿತೋ ಅದೇ ಥರ ಇದನ್ನು ಕೂಡ ಡಿಸೈನ್ ಮಾಡ್ತಿದ್ದಾರೆ ಅನ್ಸೋದಕ್ಕೆ ಶುರುವಾಯಿತು. ಅಲ್ಲಿಂದ ಒಂದಷ್ಟು ಜನ ಈ ಕಾಕ್ರೋಚ್ಗಳ ಬಗ್ಗೆ ಎಚ್ಚೆತ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅದಕ್ಕಿಂತ ಹೆಚ್ಚಾಗಿ ಕಾಕ್ರೋಚ್ ಪಾರ್ಟಿ ಜೊತೆ ಪ್ರಕಾಶ್ ರಾಜ್ ಥರದ ಮುಖಗಳು ಕಾಣಿಸ್ಕೊಂಡು ಕಾಂಗ್ರೆಸ್ ಪಕ್ಷದ ಒಂದಷ್ಟು ನಾಯಕರು ನಾವು ಕಾಕ್ರೋಚ್ಗಳೇ ಅಂತ ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದರು. ಇದನ್ನು ಗಮನಿಸಿದ BJPಯ ಒಂದಷ್ಟು ಜನ ಈ CJPಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧಕ್ಕೆ ಬಿದ್ದರು. ಅಲ್ಲಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದ ಟ್ರಾಫಿಕ್ ಅಸಹಜವಾಗಿ ಕಾಣ್ತಾ ಇತ್ತು. ಹೀಗಾಗಿ ಗುಪ್ತಚರ ಇಲಾಖೆ ಈ ಪೇಜ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿತು. ಗೆಳೆಯರೆ, ಈ ಅಭಿಜಿತ್ ದೀಪ್ಕೆ ಅನ್ನೋ ವ್ಯಕ್ತಿ ಮಹಾರಾಷ್ಟ್ರದವನು. ಆತನಿಗೆ 30 ವರ್ಷ. ಓದೋದಿಕ್ಕೆ ಅಂತಲೇ ಬೋಸ್ಟನ್ ಯೂನಿವರ್ಸಿಟಿಗೆ ಹೋಗಿದ್ದಾನೆ. ಸದ್ಯ ಅಮೆರಿಕಾದಲ್ಲಿ ನೆಲೆಸಿರೋ ಈತ ಅಲ್ಲಿಂದಲೇ ಈ ಪೇಜನ್ನು, ವೆಬ್ಸೈಟನ್ನು, ಗೂಗಲ್ ಶೀಟನ್ನು ಸಿದ್ಧಪಡಿಸಿದ್ದಾನೆ. ಆ ಅಕೌಂಟ್ ವೆರಿಫೈ ಆಗಿರೋದು ಕೂಡ ಅಮೆರಿಕಾದಲ್ಲೇ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನು ಇದಕ್ಕೂ ಮೀರಿದ ಒಂದಷ್ಟು ಮಾಹಿತಿಯನ್ನು ಗುಪ್ತಚರ ಇಲಾಖೆ ಹೊರಹಾಕ್ತಾ ಇವೆ. ಅಭಿಜಿತ್ ದೀಪ್ಕೆ ಅನ್ನೋನು ಈ ಹಿಂದೆ ಅಂದರೆ 2020ರಿಂದ 2023ರ ನಡುವೆ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಜಾಲತಾಣದ ಜವಾಬ್ದಾರಿಯನ್ನು ಹೊತ್ತಿದ್ದ. ಅವನು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಅವರ ಅತ್ಯಾಪ್ತನಾಗಿದ್ದ. ಬೋಸ್ಟನ್ಗೆ ಹೋಗಿದ್ದೆ ಮನೀಶ್ ಸಿಸೋಡಿಯಾ ಬಲವಂತದ ಮೇಲೆ ಅಂತ ಹೇಳಿಕೊಂಡಿದ್ದಾನೆ. ಅಲ್ಲಿಗೆ ಅವನು ಆಮ್ ಆದ್ಮಿಗೆ ಸೇರಿದವನು ಅನ್ನೋದು ಸ್ಪಷ್ಟ ಆಯಿತು. ಇನ್ನು ಈ ಪೇಜ್ ಸೃಷ್ಟಿಯಾಗಿದ್ದಾದರೂ ಯಾವಾಗ? ಇತ್ತೀಚೆಗೆ ಅರವಿಂದ್ ಕೇಜ್ರಿವಾಲ್ ಈ ದೇಶದಲ್ಲಿ ಜೆನ್ಝಿ ಪ್ರತಿಭಟನೆ ಆಗಬೇಕು, ಜೆನ್ಝಿಗಳು ಬೀದಿಗಿಳಿಬೇಕು ಅನ್ನೋ ಕರೆಯನ್ನು ಕೊಟ್ಟರು. ಆದರೆ ಕೇಜ್ರಿವಾಲ್ ಅವರ ಮಾತನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಅಲ್ಲಿ ಏನು ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಿರುವಾಗಲೇ CJI ಅವರ ಅಸಹನೆಯ ಹೇಳಿಕೆಯೊಂದು ಅಚಾನಕ್ಕಾಗಿ ಹೊರಬಿತ್ತು. ಅದನ್ನು ಬಳಸ್ಕೊಂಡು ಈ ಕಾಕ್ರೋಚ್ ಐಡಿಯಾ ಹುಟ್ಕೊಳ್ತು. ಇನ್ನು ಈ ಪೇಜ್ ಇದೆಯಲ್ಲ, ಇದು ಕೂಡ ನೇರವಾಗಿ ಕಾಕ್ರೋಚ್ ಜನತಾ ಪಾರ್ಟಿಗಾಗಿನೇ ಹುಟ್ಕೊಂಡು ಪೇಜ್ ಏನಲ್ಲ. ಬದಲಾಗಿ ಈ ಪೇಜ್ ಈ ಹಿಂದೆ 2021ರ ಫೆಬ್ರವರಿಯಲ್ಲಿ ಶುರುವಾಯಿತು. ಆಗ ಇದರ ಹೆಸರು ಆಮ್ ಆದ್ಮಿ ಪಾರ್ಟಿ ಗುಜರಾತ್ ಅಂತ ಇತ್ತು. ಆ ಬಳಿಕ ಇದು ಸಾಕಷ್ಟು ಬಾರಿ ಹೆಸರನ್ನು ಬದಲಿಸಿಕೊಳ್ತು. ಕೊನೆಯದ್ದಾಗಿ ಇದರ ಹೆಸರನ್ನು
ಗುಜರಾತಿಯಲ್ಲೇ ಸಂಬಂಧನೋ ಸರ್ವಾನೋ ಅಂತ ಇಡಲಾಗಿತ್ತು. ಅದೇ ಪೇಜು ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಹೆಸರಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ IB ಮಾಹಿತಿಗಳನ್ನು ಆಧರಿಸಿ ನ್ಯೂಸ್ 18 ವರದಿ ಮಾಡಿದೆ. ಇನ್ನು ಈ ಪೇಜ್ಗೆ ಕಡಿಮೆ ಅವಧಿಯಲ್ಲಿ 15 ಮಿಲಿಯನ್ಗೂ ಹೆಚ್ಚು ಮಂದಿ ಫಾಲೋವರ್ಸ್ ಆಗಿರೋದು ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡ್ತಾ ಇದೆ. ಒಂದು ವೇಳೆ ಈ ಪ್ರತಿಭಟನೆ ಸಾಮಾಜಿಕ ಜಾಲತಾಣವನ್ನ ಬಿಟ್ಟು ಬೀದಿಗೇನಾದರೂ ಬಂದುಬಿಟ್ರೆ ಗತಿ ಏನು ಅನ್ನೋ ಚಿಂತೆ ಸರ್ಕಾರದ್ದು. ಹೀಗಾಗಿ ಈ ಬೆಳವಣಿಗೆಗಳನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಇನ್ನು ಇಲ್ಲಿ ಫಾಲೋವರ್ಸ್ ಸಂಖ್ಯೆಯಲ್ಲಿ ಶಾರ್ಪ್ ರೈಸ್ ಆದ ಹಿನ್ನೆಲೆಯಲ್ಲಿ ಮೆಟಾನೇ ಸರ್ಕಾರಕ್ಕೆ ಇದರ ಮೇಲೊಂದು ಕಣ್ಣಿಡೋದಕ್ಕೆ ಮಾಹಿತಿಯನ್ನು ಕೊಟ್ಟಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ಈ ಅಕೌಂಟ್ ವೆರಿಫೈ ಆಗಿರೋದು ಅಮೆರಿಕಾದಲ್ಲಿ, ಅದರ ಮೂಲ ಪುರುಷ ಕೂತಿರೋದು ಅಮೆರಿಕಾದಲ್ಲೇ. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಗಲಭೆಗಳಿಗೆ ಕಾರಣ ಆದವರು ಕೂಡ ಅಮೆರಿಕಾದಲ್ಲಿ ಕೂತೇ ಎಲ್ಲವನ್ನು ಮಾಡಿದರು. ಹೀಗಾಗಿ ಈ ದೀಪಿಕೆ ಮೇಲೊಂದು ಕಣ್ಣಿಡುವ ಕೆಲಸ ನಡೆದಿದೆ. ಹಾಗೆ ಈ ಸೋಷಿಯಲ್ ಮೀಡಿಯಾ ಅಭಿಯಾನಕ್ಕೆ ಖರ್ಚಾದ ಹಣ ಎಷ್ಟು, ಅದು ಎಲ್ಲಿಂದ ಹೋಗಿದೆ, ಇದರ ಹಿಂದೆ ಇನ್ನೂ ಯಾರ್ಯಾರಿದ್ದಾರೆ ಅನ್ನೋ ಬಗ್ಗೆ ಕೂಡ ಬೇಹುಗಾರಿಕಾ ಇಲಾಖೆಗಳು ಮಾಹಿತಿಯನ್ನು ಸಂಗ್ರಹಿಸ್ತಾ ಇವೆ. ಹಾಗೆ ಈ ಪೇಜ್ ಓಪನ್ ಆಗೋದಕ್ಕೆ ಮುನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ವಂತೆ. ಭಾರತದಲ್ಲಿ ಜೆನ್ಝಿಗಳನ್ನು ಪ್ರವೋಕ್ ಮಾಡಿ ಬೀದಿಗಿಳಿಸೋದು ಹೇಗೆ, ಅವರ ಮೂಲಕ ಪ್ರತಿಭಟನೆಗಳನ್ನು ಮಾಡಿಸೋದು ಹೇಗೆ ಅನ್ನೋ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ಚರ್ಚೆಗಳಾಗಿದ್ವು. ಆದರೆ ಟೆಲಿಗ್ರಾಮ್, ವಾಟ್ಸಪ್ನಂಥ ಕ್ಲೋಸ್ ಪ್ಲಾಟ್ಫಾರ್ಮ್ಗಳನ್ನೇ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಯುವಕರನ್ನ ಸಂಘಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಒಂದು ಓಪನ್ ಸೋರ್ಸ್ ಸೋಷಿಯಲ್ ಮೀಡಿಯಾ ಬೇಕು ಅಂತ ಅಂದುಕೊಂಡಾಗ ಅವರ ಕಣ್ಣಿಗೆ ಬಿದ್ದದ್ದು ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾ ಪೇಜ್ ಮಾಡಿಕೊಂಡು ಇಷ್ಟೆಲ್ಲ ಮಾಹಿತಿಯನ್ನ CJP ಹೊರಹಾಕ್ತಾ ಇದೆ ಅನ್ನೋದು ಗುಪ್ತಚರ ಇಲಾಖೆಗೆ ಗೊತ್ತಾಗಿದೆ. ಇಲ್ಲಿ ಫಾರಿನ್ ಶಕ್ತಿಗಳ ಕೈವಾಡ ಇಲ್ಲ ಅಂತ ಹೇಳೋದಕ್ಕೂ ಬರೋದಿಲ್ಲ. ಹೀಗಾಗಿನೇ ಅಭಿಜಿತ್ ದೀಪ್ಕೆಯ ಮೇಲೆ ಕಣ್ಣಿಡೋ ಕೆಲಸ ನಡೀತಿದೆ. ಅವನನ್ನು ಬಂಧಿಸಿ ಬಿಡ್ತಾರಾ ಅನ್ನೋ ಭಯವನ್ನ ಅವನ ತಂದೆ ತಾಯಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವನು ವಿದೇಶದಲ್ಲಿ ಓದೋದಕ್ಕೆ ಅಂತ ಹೋಗಿದ್ದಾನೆ. ಸರ್ಕಾರ ಮನಸ್ಸು ಮಾಡಿದ್ರೆ ಅಲ್ಲಿಂದ ವಾಪಸ್ ಕರೆಸ್ಕೊಂಡು ಕೇಸ್ ಮಾಡೋದು ಕಷ್ಟ ಅಲ್ಲ. ಆದರೆ ಬಹುಶಃ ಸದ್ಯಕ್ಕೆ ಅದೆಲ್ಲವನ್ನ ಮಾಡದೇ ಕೂಡ ಇರಬಹುದು. ಗೆಳೆಯರೆ, ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ಮಾಡೋದು ತಪ್ಪಲ್ಲ. ಸರ್ಕಾರಗಳಿಗೆ ಕೂಡ ಪ್ರತಿಭಟನೆಯ ಬಿಸಿ ತಾಗಬೇಕು. ಇಲ್ಲದೇ ಇದ್ರೆ ಶಿಕ್ಷಣ ಇಲಾಖೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ತರದವರೇ ಮುಂದುವರಿತಾ ಹೋಗ್ತಾರೆ. ಮಕ್ಕಳ ಭವಿಷ್ಯ ಬೀದಿ ಪಾಲಾಗುತ್ತೆ. ನಿರುದ್ಯೋಗಿಗಳು ಓದ್ತಲೇ ಇರ್ತಾರೆ. KPSC ಅಂತಹ ಸಂಸ್ಥೆಗಳು ಅಕ್ರಮದಲ್ಲಿ ಮುಳುಗೇಳ್ತಲೇ ಇರುತ್ತವೆ. ಹಣ ಕೊಟ್ಟವನು, ಕಾಪಿ ಹೊಡೆದವನು ಪಾಸ್ ಆಗಿ ಕೆಲಸ ಗಿಟ್ಟಿಸ್ಕೊಳ್ತಾ ಹೋದ್ರೆ ಮೆರಿಟ್ಗೆ ಜಾಗ ಇಲ್ಲದ ಹಾಗಾಗುತ್ತೆ. ಕಳ್ಳರಲ್ಲದೇ ಇರೋರು ಮನೆಯಲ್ಲೇ ಕೂತ್ಕೋಬೇಕಾಗ ಬರುತ್ತೆ. ಇದೆಲ್ಲದರ ವಿರುದ್ಧ ಪ್ರತಿಭಟನೆಗಳಾಗಬೇಕು, ಹೋರಾಟಗಳನ್ನೂ ಮಾಡಬೇಕು. ಆದರೆ ಆ ಹೋರಾಟಗಳನ್ನು ನಡೆಸ್ತಾ ಇರೋರು ಯಾರು, ಅದರ ನಾಯಕತ್ವ ವಹಿಸಿಕೊಂಡವರು ಯಾರು, ಅವರ ಉದ್ದೇಶಗಳೇನು, ಅವರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ಸ್ವಲ್ಪ ಗಮನಿಸಬೇಕಾಗತ್ತೆ. ಅದೇ ರಾಜಕೀಯ ಪಕ್ಷಗಳು, ಅದೇ ಮುಖಗಳು ಹೊಸ ಹೆಸರು, ಮಾರುವೇಷ ಹಾಕ್ಕೊಂಡು ಬಂದು ನಮ್ಮನ್ನು ಪ್ರವೋಕ್ ಮಾಡಿ ಜೈಲಿಗೆ ನಾವು, ಅಧಿಕಾರದ ಗದ್ದುಗೆಗೆ ಅವರು ಅನ್ನೋ ಹಾಗಾಗಬಾರ್ದು ಅಷ್ಟೇ. ಇನ್ನು ಇಲ್ಲಿ ಸೂಟ್ ಹಾಕ್ಕೊಂಡು ನಿಂತ ಜಿರಳೆ ಆಕರ್ಷಕವಾಗಿ ಕಾಣ್ತಾ ಇತ್ತು. ಆದರೆ ಕೆಲ ರಾಜಕೀಯ ಪಕ್ಷಗಳ ನಾಯಕರು ನಾವು ಜಿರಳೆಗಳೇ ಅಂತ ಹೇಳ್ಕೊಂಡ ಮೇಲೆ ಆ ಸೂಟಲ್ಲಿದ್ದ ಜಿರಳೆ ಫೋಟೋಗೆ ಈ ರಾಜಕಾರಣಿಗಳ ಮುಖಗಳನ್ನಿಟ್ಟು ನೋಡಿದ ಮೇಲೆ ಅಲ್ಲಿ ನಮಗೂ ಹೊಸ್ತು ಅಂತ ಏನೂ ಕಾಣ್ತಾ ಇಲ್ಲ. ಈ ಕಾಕ್ರೋಚ್ ಪಾರ್ಟಿಯ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಪಾರ್ಟಿ, ರೆಡ್ ಹಿಟ್ ಪಾರ್ಟಿಗಳು ಕೂಡ ತಲೆ ಎತ್ತಿವೆ. ಇದೆಲ್ಲ ಕೇವಲ ಸೋಷಿಯಲ್ ಮೀಡಿಯಾ ಮೀಮ್ಸ್ಗೆ, ಟ್ರೋಲ್ಸ್ಗೆ ಕಾರಣ ಆಗುತ್ತಾ ಅಥವಾ ಏನಾದರೂ ಕ್ರಾಂತಿ ಆಗುತ್ತಾ ಗೊತ್ತಿಲ್ಲ. ಮಿಲಿಯಾಂತರ ಜನ ಪೇಜನ್ನು ಫಾಲೋ ಮಾಡಿದ್ದಾರೆ, ಲೈಕ್ ಮಾಡಿದ್ದಾರೆ. ಅವರೆಲ್ಲ ಬೀದಿಗೆ ಇಳಿದು ಬಿಡ್ತಾರೆ ಅಂತಲ್ಲ, ಆದರೂ ಏಜೆನ್ಸಿಗಳು ಎಚ್ಚರವಾಗೇ ಇವೆ. ಇಲ್ಲಿ ಇನ್ನೂ ಒಂದು ವಿಷಯ ಹೇಳಬೇಕು. ಈ ಜಿರ್ಲೆ ಪಾರ್ಟಿ ಭಾರತದಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ, ಆದರೆ ಪಾಕಿಸ್ತಾನದಲ್ಲಿ ಕೂಡ ಇದರ ಬಿಸಿ ಶುರುವಾಗಿದೆ. ಅಲ್ಲೂ ಜಿರ್ಲೆ ಅವಾಮ್ ಪಾರ್ಟಿ ಅಂತ ಒಂದು ಶುರುವಾಗಿದೆ. ಆದರೆ ಅದಕ್ಕೆ ಫಂಡಿಂಗು ಮತ್ತು ಹಿಂದೆ ಯಾವುದೂ ಸರಿಯಾದ ಬ್ಯಾಕಪ್ ಇದ್ದ ಹಾಗಿಲ್ಲ. ಸೊ ಅದು ಇನ್ನೂ ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗ್ತಾ ಇಲ್ಲ. ಹಾಗಾಗಬೇಕು ಅಂದರೂ ಹಣ ಖರ್ಚು ಮಾಡಬೇಕು. ಅದಕ್ಕೊಂದು ವ್ಯವಸ್ಥಿತವಾದ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಗಳ ಟೀಮ್ ಬೇಕಾಗತ್ತೆ. ಅದೇನು ಪುಗ್ಸೆಟ್ಟೆ ಸಿಗೋದಿಲ್ಲ. ಅದಕ್ಕೆ ಖರ್ಚು ಮಾಡೋ ಜನ ಬೇಕಾಗ್ತಾರೆ. ನಮ್ಮಲ್ಲಿ ಉತ್ತರ ಪ್ರದೇಶ, ಹಿಮಾಚಲ್ ಪ್ರದೇಶ, ಗುಜರಾತ್, ಪಂಜಾಬ್, ಗೋವಾ, ಉತ್ತರಾಖಂಡ್, ಮಣಿಪುರ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ ಮುಂದಿನ ವರ್ಷ ಚುನಾವಣೆಗಳು ನಡೀಬೇಕಿವೆ. ಹೀಗಾಗಿ ಇನ್ನು ಮುಂದೆ ಇಂಥವೆಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುತ್ತವೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಆಗ್ತಲೂ ಇರುತ್ತವೆ. ಇದು ಗೆಳೆಯರೆ, ಕಾಕ್ರೋಚ್ ಪಾರ್ಟಿಯ ಮುಖ್ಯಸ್ಥನನ್ನ ಬಂಧಿಸ್ತಾರೆ ಅಂತ ಆತನ ಕುಟುಂಬ ಆತಂಕ ವ್ಯಕ್ತಪಡಿಸ್ತಾ ಇರೋದು ಮತ್ತು ಅದರ ಬಗ್ಗೆ ಶುರುವಾಗಿರೋ ತನಿಖೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.